ಒಪ್ಪಿಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಬಾಯಿಗೆ ಬಂದಾಗೆ ಮಾತಾಡ್ತೀರಾ, ನಾವು ತಯಾರಿಲ್ಲ ಕೇಳಲಿಕ್ಕೆ. ಸರಿಯಾಗಿ ಮಾತಾಡ್ತೀರಿ, ಮಾತಾಡಿ. ನೀವು ಜಬರ್ದಸ್ತ್ ನಮ್ಮ ಹತ್ರ ಮಾಡಬೇಡಿ. ಗೊತ್ತಿರ್ಬೋದು ತುಂಬಾ ಸರಿ ಮಾತಿಗೆ ಅದನ್ನು ವ್ಯತ್ಯಾಸ ಆಗೋದನ್ನು ಒಪ್ಪಿಕೊಳ್ಬೇಕು. ಇವ್ರೆ ನಮಗೂ ಮಾತಾಡುವಾಗ ಇದಾಗ್ತದೆ, ಅದನ್ನೇ ಹಿಡ್ಕೊಂಡು ಬಂದ ನೀವು ಮಾಡಿದ್ದು ಅಂತೇಳಿ ಹಾಗೆಲ್ಲ ಸರಿ ನೀವು ಮಾತಾಡಿ, ಮುಂದೆ ಅದನ್ನು ಚರ್ಚೆ ಮಾಡಬೇಡಿ. ನಮ್ಮ ಹತ್ರ ಮಾತಾಡಿ. ಮೊದಲು ಕೂಡ ಆ ವಿಷಯ ಬಿಡಿ, ನೀವೇನಾದ್ರೂ ಹೇಳಿಕ್ಕಿದ್ರೆ ಹೇಳಿ, ನಮ್ಮ ಹತ್ರ ಚರ್ಚೆ ಮಾಡಬೇಡಿ. ನಿಮ್ಗೆ ತಲೆಯಲ್ಲಿ ಏನೇನೋ ಉಂಟು ಇಲ್ಲಿ ಇದು ಮಾಡಬೇಡಿ, ಎಲ್ಲ ರೆಕಾರ್ಡ್ ಆಗ್ತಾ ಇರ್ತದೆ. ಆಗಲಿ ರೆಕಾರ್ಡ್ ಆಗಲಿ, ನಾವು ಬೇರೆ ಏನಾದ್ರೂ ಮಾತಾಡಿದ್ರೆ ರೆಕಾರ್ಡ್ ಆಗ ತಪ್ಪು ಅಂತಿದ್ರೆ ಸರಿ. ನಾವು ಒಂದು ಈಗ ಆ ಪತ್ರಿಕೋಷ್ಠಿಯಲ್ಲಿ ಕೊಣಾಜೆ ಸೇತುವೆ ಮಾಡಿಸಿದ್ದೇವೆ. ಕೊಣಾಜೆ ಸೇತುವೆಗೆ ಒಂದು ಪತ್ರ ಇದ್ರೆ, ಅವರು ಸರ್ಕಾರಕ್ಕೆ ಬಂದ ಪತ್ರ ಇದ್ರೆ ತೋರಿಸಿದ್ದೇವೆ. ಇನ್ನು ಅವತ್ತಿನ ಶಾಸಕರು ನಮ್ಮ ತಾಲೂಕು ಆಗಿದೆ, ತಾಲೂಕಿಗೆ ಅವರು ಯಾವುದಾದ್ರೂ ಒಂದು ಪತ್ರಿಕೆ ಅವರು ಲೆಟರ್ ಕೊಟ್ಟದನ್ನ ಕಾಗದ ಕೊಟ್ಟ ಸರ್ಕಾರಕ್ಕೆ ಇದ್ರೆ ತೋರಿಸಿ, ನಾವು ಇಂಥದ್ದೆಲ್ಲ ಮಾತಾಡಿದ್ವಿ, ಇಷ್ಟ ತನಕ ಮಾತಾಡಿದ್ದೆಲ್ಲ ತಪ್ಪು ಅಂತ ಹೇಳಿ ಒಪ್ಪಿಕೊಳ್ತೇವೆ. ಆಮೇಲೆ ಇಲ್ಲಿ ಇಚಿಲಂಪಾಡಿ ಸೇತುವೆಗಾಗಲಿ ಅವರು ಇಷ್ಟ ತನಕ ಶಾಸಕರು, ಇಲ್ಲಿಯ ಶಾಸಕರು ಒಂದು ಕಾಗದ ಕೊಟ್ಟಿದ್ರೆ ಸರ್ಕಾರಕ್ಕೆ, ಅದನ್ನು ಅವರು ಕೊಟ್ಟಿದ್ದೇವೆ ಅಂತ ಹೇಳಿ ವ್ಯತ್ಯಾಸ ಆಗುದು ಎಲ್ರಿಗೂ ಸರಿ, ಅದನ್ನು ಹೇಳಬೇಕು. ಹೌದು ನಾನು ಹಾಗೆ ಹೇಳಿದ್ದು, ಇದು ಅದನ್ನೇ ಸಾಧಿಸುತ್ತೇನೆ ನಾನು, ಮತ್ತೆ ನಾನು ಹಾಗೆ ಮಾತಾಡುದು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಇದಿಲ್ಲ. ಆಯ್ತು, ತಕ್ಷಣ ಈಗ ನಾವು ಯಾರಿಗೂ ಮಾತಾಡುವಾಗ ಬಾಯಿ ತಪ್ಪದೆ ಅದನ್ನು ಕೂಡಲೇ ಅದನ್ನು ಇದು ಮಾಡಬೇಕು. ಅದು ಇಲ್ಲ, ಅದನ್ನ ಹೇಳಿದ್ದೆ ಸರಿ. ಅಲ್ಲ, ನೀವು ಕೃಷ್ಣಪುರ ನೀವೇನಾದ್ರೂ ಇದ್ರೆ ಹೇಳಿ, ಸುಮ್ಮನೆ ಯಾರು ಮಾತಾಡಬೇಡಿ. ಸುಮ್ಮನೆ ನಮಗೆ ಅದು ನಮಗೂ ಇದಾಗ್ತದೆ. ತೊಂದರೆ ಇಲ್ಲಲ್ಲ, ತೊಂದರೆ ಗೊತ್ತಿರ್ಬೇಕದು. ಮಾತಾಡುವಾಗ ಪ್ರೆಸ್ ಅಲ್ಲಿ ಮಾತಾಡುವಾಗ ಜ್ಞಾನ ಇರ್ಬೇಕು. ಸರಿ, ಏನು ಮಾತಾಡ್ತೇನೆ ನಾನು ಅಂತೇಳಿ ಹಾಗೆ ಮಾತಾಡುದು. ಸರಿ ಮಾತಾಡಿದ್ರೆ ಮಾತ್ರ ಸರಿ. ಮತ್ತೆ ಬಾಯಿಗೆ ಮತ್ತೆ ಪುನಃ ಸಾಧಿಸಿಕೊಂಡು ಹೋಗುದೆಲ್ಲ ಸರಿಯಲ್ಲ. ಯಾಕೆಂತ ಹೇಳಿದ್ರೆ ನಾವು ಜಾಸ್ತಿ ಮಾತಾಡೋದಿಲ್ಲ. ಅವರು ನಮಗೆ ಪ್ರೆಸ್ ಮೀಟ್ ಮಾಡುವವರ ಎಲ್ಲರ ಇಂಟೆನ್ಷನ್ಗಳು ನಮಗೆ ಮೊದಲೇ ಅರ್ಥ ಆಗ್ತದೆ, ಆದ್ರೆ ನಾವು ಮಾತಾಡುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಅದನ್ನು ಸುಮ್ಮನೆ ಯಾಕೆ ಇದು ಮಾಡುದು. ಇದು ನಾವು ಮಾತಾಡುದಿಲ್ಲ ಅಂತ ಬಾಯಿಗೆ ಬಂದಾಗ ಹಾಗೆ ಮಾತಾಡುದು, ಪುನಃ ಅದನ್ನು ಸಾಧಿಸುದು, ನೀವು ಅದನ್ನು ಹಾಗೆ ಮಾಡಿದ್ದು ಅಂತ ನಮ್ಮ ಮೇಲೆ ಕೂತ್ಕೊಳಿಸಿದ್ರೆ ನಾವು ಅದನ್ನು ಬಿಡುದಿಲ್ಲ. ಗೊತ್ತಾಯ್ತಲ್ಲ? ಅದು ತಲೆಯಲ್ಲಿ ಇರಲಿ ಯಾರಿಗೂ ಕೂಡ. ಯಾರು ಪ್ರೆಸ್ ಮೀಟ್ ಮಾಡುವವರಿಗೆ ಎಂತದ್ದು ಕಡಬದಲ್ಲಿ ಪ್ರೆಸ್ ಮೀಟ್ ಮಾಡುವ ಪುನಃ ಯಾರು ಕೇಳುವುದಿಲ್ಲ ಅಂತ ಕೆಲವರ ತಲೆಯಲ್ಲಿ ಇರಬಹುದು. ನಮಗೆಲ್ಲ ಗೊತ್ತಾಗ್ತದೆ, ಮಾತಾಡುದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಪ್ರಯತ್ನಗಳಿಗೆ ನಾವು ಒಂದು ಗೌರವ ಕೊಡುದಷ್ಟೇ. ಮತ್ತೆ ನಾವು ಮಾತಾಡ್ಲಿಕ್ಕೆ ಸಿಕ್ಕಿತ್ತು ಅಂತೇಳಿ ಬಾಯಿಗೆ ಬಂದಾಗೆ ಮಾತಾಡಿದ್ರೆ ನಾವು ಕೇಳುವುದಿಲ್ಲ. ಎಷ್ಟು ಗೌರವದಲ್ಲಿ ಹೇಳಿದ್ದೇವೆ ನೋಡಿ. 36 ಲಕ್ಷ ಕೋಟಿ ಅಂತ ಅವ್ರು ಹೇಳಿದ್ರು. ಅಲ್ಲ, ಮೊನ್ನೆ ಕೊಟ್ಟದ್ರಲ್ಲಿ 30. ನಾವು ಒಳ್ಳೆದ್ರಲ್ಲೇ ಮಾತಾಡಲಿದ್ದೇವೆ. ಅದೇ ಪರಸ್ಪರ ಇರಬೇಕು. ನಾವು ಹೇಳಿದ್ದೇವೆ. ಇವತ್ತು ನಿನ್ನೆಲ್ಲ ಪ್ರೆಸ್ ಮೀಟ್ ಮಾಡುದು ಎಲ್ಲಿಯಾದ್ರೂ ನಾವು ಹೀಗೆಲ್ಲ ಸ್ವರ ಏರಿಸಿ ಮಾತಾಡಿದ್ದೇವಾ? ನಿಮ್ಮ ಹತ್ರ ನಮ್ಮದೊಂದು ವಿನಂತಿ, ಸರಿಯಾಗಿ ಮಾಹಿತಿ ಇದ್ದವರನ್ನ ಮಾತ್ರ ಇಂಥ ಪ್ರೆಸ್ ಅಲ್ಲಿ ಮಾತಾಡ್ಲಿಕ್ಕೆ ನೀವು ಕೊಡಿ. ಗೊತ್ತಾಯ್ತಲ್ಲ? ಸರಿ. ಕಡಬ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರ ಎಡವಟ್ಟು, ಪತ್ರಕರ್ತರಿಂದ ಆಕ್ಷೇಪ. ಕಡಬದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಜಿ ಕೃಷ್ಣಪ್ಪ ರಾಮಕುಂಜ ಅವರು ಕೋರಿಯಾರ್ ಬಳ್ಪ ಸಂಪರ್ಕ ಸೇತುವೆ ನಿರ್ಮಾಣಕ್ಕೆ 36 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿರುವುದು ಸೇರಿದಂತೆ ಕ್ಷೇತ್ರದಲ್ಲಿ ಕೈಗೊಳ್ಳಲಾಗುತ್ತಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯ ಕೊನೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಹಿರಿಯ ಮುಖಂಡ ಕೃಷ್ಣಗೌಡ ಬಳ್ಳೇರಿಯವರು ಸೇತುವೆ ವಿಚಾರವಾಗಿ ಸುಳ್ಯ ಶಾಸಕರ ಹೇಳಿಕೆಯನ್ನು ಉಲ್ಲೇಖಿಸುವ ವೇಳೆ ಯಾರೋ ಹೇಳಿಕೆ ನೀಡಿರುವುದನ್ನು ಪತ್ರಕರ್ತರು ಪ್ರಕಟಿಸಿದ್ದಾರೆ ಎಂಬ ಅರ್ಥ ಬರುವ ರೀತಿಯಲ್ಲಿ ಮಾತನಾಡಿದರು. ಈ ಹೇಳಿಕೆಗೆ ಪತ್ರಿಕಾಗೋಷ್ಠಿಯಲ್ಲಿದ್ದ ಪತ್ರಕರ್ತರು ಆಕ್ಷೇಪ ವ್ಯಕ್ತಪಡಿಸಿದರು. ಪತ್ರಕರ್ತರು ಶಾಸನಬದ್ಧವಾಗಿ ಆಯ್ಕೆಯಾಗಿರುವ ಶಾಸಕರನ್ನು ಯಾರೋ ಎಂದು ಉಲ್ಲೇಖಿಸುವುದು ಸೂಕ್ತವಲ್ಲ. ಜನಪ್ರತಿನಿಧಿಗಳ ಹೇಳಿಕೆಗಳನ್ನು ಮಾಧ್ಯಮಗಳು ಜವಾಬ್ದಾರಿಯುತವಾಗಿ ಪ್ರಕಟಿಸುತ್ತವೆ. ದಾರಿಯಲ್ಲಿ ಹೋಗುವವರ ಹೇಳಿಕೆಗಳನ್ನು ಸುದ್ದಿಯಾಗಿ ಪ್ರಕಟಿಸುವುದಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವವರು ಪದಗಳ ಬಳಕೆಯಲ್ಲಿ ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದರು. ಇದೇ ವೇಳೆ ಜಿ ಕೃಷ್ಣಪ್ಪ ರಾಮಕುಂಜ ಅವರು ಅಭಿವೃದ್ಧಿ ಕಾರ್ಯಗಳಿಗಾಗಿ ಪ್ರಾಮಾಣಿಕ ಪ್ರಯತ್ನಗಳನ್ನು ನಡೆಸುತ್ತಿದ್ದಾರೆ. ಅವರಿಗೆ ನಮ್ಮ ಗೌರವವಿದೆ. ಆದರೆ ಪತ್ರಿಕಾಗೋಷ್ಠಿಯಲ್ಲಿ ಸರಿಯಾದ ಮಾಹಿತಿ ಹೊಂದಿರುವವರೇ ಮಾತನಾಡುವುದು ಸೂಕ್ತ ಎಂದು ಪತ್ರಕರ್ತರು ಅಭಿಪ್ರಾಯಪಟ್ಟರು. ಬಳಿಕ
ಬಾಲಕೃಷ್ಣಗೌಡ ಬಳ್ಳೇರಿ ಅವರು ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳಲು ಮುಂದಾದ ವೇಳೆ ಜಿ ಕೃಷ್ಣಪ್ಪ ರಾಮಕುಂಜ ಅವರು ಮಧ್ಯಪ್ರವೇಶಿಸಿ ಪತ್ರಕರ್ತರು ಹಾಗೂ ಕಾಂಗ್ರೆಸ್ ಮುಖಂಡರನ್ನು ಸಮಾಧಾನಪಡಿಸಿದರು. ವ್ಯತ್ಯಾಸ ಆಗುದು ಎಲ್ರಿಗೂ ಸರಿ, ಅದನ್ನು ಹೇಳಬೇಕು. ಹೌದು, ನಾನು ಹಾಗೆ ಹೇಳಿದ್ದ, ಇದು ಅದನ್ನೇ ಸಾಧಿಸುತ್ತೇನೆ ನಾನು, ಮತ್ತೆ ನಾನು ಹಾಗೆ ಮಾತಾಡುದು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಇದಿಲ್ಲ. ಆಯ್ತು, ಹೇಳುವಾಗ ನೀವು ತಕ್ಷಣ ಈಗ ನಾವು ಯಾರಿಗೂ ಮಾತಾಡುವಾಗ ಬಾಯಿ ತಪ್ಪದೆ ಅದನ್ನು ಕೂಡಲೇ ಅದನ್ನು ಇದು ಮಾಡಬೇಕು. ಅದು ಇಲ್ಲ, ಹೇಳಿದ್ದೆ ಸರಿ. ಅಲ್ಲ, ನೀವು ಕೃಷ್ಣಪ್ಪರ ನೀವೇನಾದ್ರೂ ಇದ್ರೆ ಹೇಳಿ, ಸುಮ್ಮನೆ ಯಾರು ಮಾತಾಡಬೇಡಿ. ಸುಮ್ಮನೆ ನಮಗೆ ನಮಗೂ ಇದಾಗ್ತದೆ. ತೊಂದರೆ ಇಲ್ಲಲ್ಲ, ತೊಂದರೆ ಗೊತ್ತಿರ್ಬೇಕದು. ಮಾತಾಡುವಾಗ ಪ್ರೆಸ್ ಅಲ್ಲಿ ಮಾತಾಡುವಾಗ ಜ್ಞಾನ ಇರ್ಬೇಕು. ಸರಿ, ಏನು ಮಾತಾಡ್ತೇನೆ ನಾನು ಅಂತೇಳಿ ಹಾಗೆ ಮಾತಾಡುದು. ಸರಿ ಮಾತಾಡಿದ್ರೆ ಮಾತ್ರ ಸರಿ. ಬಾಯಿಗೆ ಮತ್ತೆ ಪುನಃ ಸಾಧಿಸಿಕೊಂಡು ಹೋಗುದೆಲ್ಲ ಸರಿಯಲ್ಲ. ಯಾಕೆಂತ ಹೇಳಿದ್ರೆ ನಾವು ಜಾಸ್ತಿ ಮಾತಾಡಿದ್ರೆ ಅವರು ನಮಗೆ ಪ್ರೆಸ್ ಮೀಟ್ ಮಾಡುವವರ ಎಲ್ಲರ ಇಂಟೆನ್ಷನ್ಗಳು ನಮಗೆ ಮೊದಲೇ ಅರ್ಥ ಆಗ್ತದೆ. ಆದ್ರೆ ನಾವು ಮಾತಾಡುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಅದನ್ನು ಸುಮ್ಮನೆ ಯಾಕೆ ಇದು ಮಾಡುದು. ಇದು ನಾವು ಮಾತಾಡುದಿಲ್ಲ ಅಂತ ಬಾಯಿಗೆ ಬಂದಾಗ ಹಾಗೆ ಮಾತಾಡುದು, ಪುನಃ ಅದನ್ನು ಸಾಧಿಸುದು, ನೀವು ಅದನ್ನು ಹಾಗೆ ಮಾಡಿದ್ದು ಅಂತ ನಮ್ಮ ಮೇಲೆ ಕೂತ್ಕೊಳಿಸಿದ್ರೆ ನಾವು ಅದನ್ನು ಬಿಡುದಿಲ್ಲ. ಗೊತ್ತಾಯ್ತಲ್ಲ? ಅದು ತಲೆಯಲ್ಲಿ ಇರಲಿ ಯಾರಿಗೂ ಕೂಡ. ಯಾರು ಪ್ರೆಸ್ ಮೀಟ್ ಮಾಡುವವರಿಗೆ ಎಂತದ್ದು ಕಡಬದಲ್ಲಿ ಪ್ರೆಸ್ ಮೀಟ್ ಮಾಡುವ ಪುನಃ ಯಾರು ಕೇಳುವುದಿಲ್ಲ ಅಂತ ಕೆಲವರ ತಲೆಯಲ್ಲಿ ಇರಬಹುದು. ನಮಗೆಲ್ಲ ಗೊತ್ತಾಗ್ತದೆ. ಮಾತಾಡುದಿಲ್ಲ ಯಾಕಂತ ಹೇಳಿದ್ರೆ ನಿಮ್ಮ ಪ್ರಯತ್ನಗಳಿಗೆ ನಾವು ಒಂದು ಗೌರವ ಕೊಡುದಷ್ಟೇ. ಮತ್ತೆ ನಾವು ಮಾತಾಡ್ಲಿಕ್ಕೆ ಸಿಕ್ಕಿತ್ತು ಅಂತ ಹೇಳಿ ಬಾಯಿಗೆ ಬಂದಾಗೆ ಮಾತಾಡಿದ್ರೆ ನಾವು ಕೇಳುವುದಿಲ್ಲ. ಎಷ್ಟು ಗೌರವದಲ್ಲಿ ಹೇಳಿದ್ದೇವೆ ನೋಡಿ. 36 ಲಕ್ಷ ಕೋಟಿ ಅಂತ ಅವ್ರು ಹೇಳಿದ್ರು. ಅಲ್ಲ, ಮೊನ್ನೆ ಕೊಟ್ಟದ್ರಲ್ಲಿ 30. ನಾವು ಒಳ್ಳೆದ್ರಲ್ಲೇ ಮಾತಾಡ್ತಾ ಇದ್ದೇವೆ. ಅದೇ ಪರಸ್ಪರ ಇರಬೇಕು. ನಾವು ಹೇಳಿದ್ದೇವೆ. ಇವತ್ತು ನೀನೆಲ್ಲ ಪ್ರೆಸ್ ಮೀಟ್ ಮಾಡುದು ಎಲ್ಲಿಯಾದ್ರೂ ನಾವು ಈಗೆಲ್ಲ ಸ್ವರ ಏರಿಸಿ ಮಾತಾಡಿದ್ದೇವಾ? ನಿಮ್ಮ ಹತ್ರ ನಮ್ಮದೊಂದು ವಿನಂತಿ, ಸರಿಯಾಗಿ ಮಾಹಿತಿ ಇದ್ದವರನ್ನ ಮಾತ್ರ ಇಂಥ ಪ್ರೆಸ್ ಅಲ್ಲಿ ಮಾತಾಡ್ಲಿಕ್ಕೆ ನೀವು ಕೊಡಿ. ಗೊತ್ತಾಯ್ತಲ್ಲ? ಸರಿ, ಏನೋ ಅವರ ಇಂಟೆನ್ಷನ್ ಇಲ್ಲಿ ಮಾತಾಡ್ಲಿಕ್ಕೆ ಬರಬೇಡಿ. ಸುಮಾರು ಹೇಳ್ತಾರೆ ಏನ್ ಮೊನ್ನೆ ಬಂದಿದ್ದಲ್ಲಿ ನಿಮಗೆ 12 ಗಂಟೆಗೆ ಆರ್ಡರ್ ಆಗಿದೆ, 1-3 ಗಂಟೆ ಪ್ಲೇಸ್ ಮಾಡಲ್ಲ. ಅದಕ್ಕಾಗಿ ಸ್ವಲ್ಪ ಆಚೆ ಯಾರ ಬಗ್ಗೆ ಮಾಡ್ತೀರಾ? ನಾನು ಏನು ಬಗ್ಗೆ ಮಾಡೋದಿಲ್ಲ. ನೀವೇನು ಮಾತಾಡ್ಲಿಲ್ಲ, ನಿಮ್ಮಲ್ಲಿ ನಮ್ಮ ತಕರಾರೇ ಇಲ್ಲ. ನಾವು ಬಸ್ಸಿನ ಬರ್ತಾರೆ ಅಲ್ಲಿ ನೋಡಿರ್ಬೇಕು. ನೀವು ಆಗದಿಂದು ಹೇಳಿದ್ರಿ ಇನ್ನೊಬ್ರು ಮಾಡಿದ್ದಲ್ಲ ನಾನು ಮಾಡಿದ್ದು ಅಂತದ್ದು ನೀವು ಹೇಳಿಕ್ ಹೋಗಲಿಲ್ಲ. ನಾನು ಏನು ಪ್ರಯತ್ನ ಮಾಡಿದೆ ನೀವು ಹೇಳಿದ್ರಿ. ನಮಗೆ ನಿಮ್ಮ ಬಗ್ಗೆ ಗೌರವ ಉಂಟು, ಎಲ್ಲ ಉಂಟು. ಇದು ಶುರುವಾಗುದು ಅವರಲ್ಲ, ಯಾರೋ ಬಂದು ಮಾತಾಡಿ ಅದೆಲ್ಲ ಇಲ್ಲ ಅಂತ. ಅದೆಲ್ಲ ಅಂತ ಜಾಗದಲ್ಲಿ ಕೂತ್ಕೊಳ್ಳೋರು ಮಾತಾಡುವ ಇದಲ್ಲ. ಆಯ್ತು ಸರ್, ಆಯ್ತು. ಆಮೇಲೆ ನೋಡಿ, ಈಗ ನಮ್ಮ ಏನೇ ಮತ್ತೆ 102 ಕಿಲಾಡಿ 500 ಬಲ್ಪ ಗ್ರಾಮಕ್ಕೆ ರೈತರ ಕೃಷಿಗೆ ಏತ ನೀರಾವರಿ ಅದು ಸುಮಾರು ಪೈಪೆಲ್ಲ ಹಾಕಿ ಲಾಸ್ಟ್ ಟೈಮ್ ಅವರು ಅಂಗಡಿಗೆಲ್ಲ ಪೆಂಡಿಂಗ್ ಆಗಿದೆ. ಅದು ಕೂಡ ನಾನು ರಿಲೀಸ್ ಮಾಡಿದ್ದೇನೆ. ಅದು ಕೂಡ ನಾನು ಅಪ್ಲೈ ಮಾಡಿ ಅದು ಪ್ರಪೋಸಲ್ ಕೊಟ್ಕೊಂಡು ಆದಷ್ಟು ಅದನ್ನು ಡ್ರಾ ಮಾಡಿ ಕೊಡ್ತಾರೆ. ಸರ್ವಂತರ್ಗಾರದಲ್ಲಿ ನಾನು ನಿಮಗೆ ವಿಚಾರ ಕೊಯ್ಲಾಂಚಲೆಗೆಲ್ಲ ಸ್ವಲ್ಪ ಬನ್ನಿ. ನೀವು ಮೊನ್ನೆ ಹೋಗಿದೆ. ಅಲ್ಲಿ 1 ಲಕ್ಷದ್ದು ತೆಂಗಿನ ಗಿಡ ನಡುವುದೆಲ್ಲ ನಿಮ್ಮ ಹೆಚ್ಚಿನ ಒಂದು ಸಹಕಾರ ಬೇಕು. ಒಳ್ಳೆ ಜಾಗ ಕೂಡ ಒಳ್ಳೆ ಜಾಗ ಇದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ನಮ್ಮ ಏನು ಕಡಿಮೆ ಹೇಳಿದಲ್ಲ ಕಾಲೇಜಿಂದಲೇ ಸರ್ ನಾವು ಡೆವಲಪ್ ಮಾಡಲಿಕ್ಕೆ ನಮ್ದು ಏನು ಸದ್ಯಕ್ಕೆ ಏನು ಪ್ರಾಣಾಪಾಯ ಯಾರಿಗೂ ಆಗ್ತಾ ಇಲ್ಲ. ಅಷ್ಟೇ ಕಡಬದಲ್ಲಿ ಪದವಿ ಕಾಲೇಜ್ ಇದೇನಾದ್ರು ಖಂಡಿತವರು ನಾವೆಲ್ಲ ಒಟ್ಟಿಗೆ 5 ಎಕರೆ ಜಾಗ ಆದ್ರೆ ಸರ್ಕಾರ ಒಂದು ನೀತಿಯನ್ನ ಹೊರಡಿಸಿದ್ದಾರೆ. ಇಲ್ಲಾದ್ರೂ ಕ್ಲೋಸ್ ಹೊಸತನ್ನ ನಾನು ಪ್ರಾರಂಭಿಸುವುದಿಲ್ಲ. ಇಲ್ಲಾದ್ರೂ ಕ್ಲೋಸ್ ಆಗುವಂಥದ್ದನ್ನ ನಾವು ಅಲ್ಲಿಂದ ಇಲ್ಲಿಗೆ ತರುವಂತಹ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅಂತ ರೀತಿಯಲ್ಲಿದ್ದಾರೆ. ಅದಕ್ಕೆ ನಮ್ಮ ಪ್ರಯತ್ನವನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡ್ತೇವೆ. ಒಂದು ಸಾರಿ ಹೋಗುವಾಗ ಹೇಳಿದ್ರಂತೆ ಅಲ್ಲೆಲ್ಲ ಸ್ಟೂಡೆಂಟ್ ಇಲ್ಲ ಬಂದಾಗ್ತದೆ, ನೀವು ಯಾಕೆ ಮಾಡ್ತೀರಿ ಕೇಳಿದಾರಂತ. ಆಮೇಲೆ ಸರ್ ಇನ್ನೊಂದು 650 ಕೋಟಿ ಕೂಡ ಸುಬ್ರಹ್ಮಣ್ಯ ದೇವಸ್ಥಾನ ಆಗಿದೆ. ಕಡಬ ಕ್ಲೀನ್ ಮಾಡೋದಿಲ್ಲ. ಫೋಟೋದಲ್ಲಿ ಹಾಕಿದ್ದೇನೆ. ಇದು ಮತ್ತು ನಾಯೆಲ್ಲ ತೋರಿಸ್ತೇನೆ ಮೊಬೈಲಲ್ಲಿ. ಆಕ್ಷನ್ ಕೂಡ ತೊಗೊಂಡಿದ್ದೀನಿ. ಸುಬ್ರಹ್ಮಣ್ಯ
ಪ್ರಸಿದ್ಧ ರೂಪಾಯಿ ಇದೆ. ಆಮೇಲೆ ಯಾರೇ ಅನುದಾನ ಏನು ಬೇಕಾಗಿಲ್ಲ ಮಾಡಿದ್ದೇವೆ. ಎಷ್ಟು ಕೊಟ್ಟಿದ್ದೇವೆ? 605 ಕೋಟಿ ಕ್ಯಾಬಿನೆಟ್ಗೆ ಹೋಗಿ ರಾಮನಗರ ಇದ್ದಾಗ ಏನು ಇಷ್ಟ ಇಲ್ಲೇ ಇದ್ದಾರೆ 600 ಕೋಟಿ ಕೂಡ ಕ್ಯಾಬಿನೆಟ್ಗೆ ಹೋಗ್ಬೇಕು. ಅದು ಕೂಡ ನಾವು ಮಾತಾಡಿ ಇಲ್ಲ ನಾವು ಒಟ್ಟಿಗೆ ಹೋಗ್ತೇವೆ. ನಾಯಕರಿಗೆಲ್ಲ ಸರ್ಕಾರ ಒಟ್ಟಿಗೆ ಕೆಲಸ ಮಾಡೋದು. ಇದರಲ್ಲಿ ಯಾವುದೇ ಒಂದು ಪಕ್ಷಾತೀತವಾದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಸರಿ, ಓಕೆ.